ಸಾರಿ, ನಿಮ್ಮ ಮೇಲೆ ಕೂಗಾಡಬಾರ್ದಾಗಿತ್ತು. ಅಪ್ಪ ತಗೊಂಡಿದ್ದ ನಿರ್ಧಾರಕ್ಕೆ ನೀವು ಬಯಸ್ಕೊಳ್ಳೋ ಹಾಗಾಯ್ತು. ಆ ದಿವಸ ಹೇಳಿದ್ಲು ಅಂತ ನನ್ನ ಹತ್ರ ಬಂದು ತೇಪೆ ಹಚ್ಚಕ್ ನೋಡ್ತಿದ್ದೀರಾ? ಅಲ್ಲ, ನಾವು ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತು ತಾನೆ. ಅಪ್ಪ ಹೇಳಿದ್ರು ಅಂತ ಇದಕ್ಕೆಲ್ಲ ಹೆಂಗ್ ಒಪ್ಕೊಂಡ್ರಿ ನೀವು? ದೊಡ್ಡವ್ರ ಮಾತು ಮೀರಕ್ಕಾಗತ್ತಾ? ಹಾಗಂತ ಅವ್ರು ಏನು ಹೇಳಿದ್ರು ಕೇಳ್ತೀರಾ? ಹೌದು. ನಾಳೆ ಈ ಮನೆ ಬಿಟ್ಟು ಹೋಗು ಅಂತಾರೆ, ಹೋಗ್ತೀರಾ? ಹೋಗ್ಲಿ ಬಿಡಿ, ಮತ್ತೆ ಈ ಥರ ರಿಪೀಟ್ ಮಾಡಬೇಡಿ. ಏನೋ ಗೊತ್ತಿಲ್ಲದೆ ಆಗಿರೋ ತಪ್ಪು ಅಂತ ಮರೆಯೋಣ. ಮುಂಚೆ ಹೇಗಿದ್ವೋ ಹಾಗೆ ಇರೋಣ. ಹಾಗೆ ಅಂದ್ರೆ ಅದೇ ರೀ, ಫ್ರೆಂಡ್ಸ್ ಥರ ಇದೀವಲ್ಲ, ಹಾಗೆ ಇರೋಣ ಅಂತ. ನೋಡಿ ದೀಪಾ ಅವರೇ, ಜೀವನದಲ್ಲಿ ಎಲ್ಲ ಸಂದರ್ಭಗಳು ಹೇಳಿ ಕೇಳಿ ಬರಲ್ಲ. ಏನೇ ಬಂದರೂ ಎದುರಿಸಕ್ಕೆ ನಾವು ರೆಡಿಯಾಗಿರ್ಬೇಕು. ಮುಂಚೆ ಯಾವಾಗಲೂ ಸಿಗದೆ ಇರೋದ್ರ ಬಗ್ಗೆ ಯೋಚಿಸ್ತಾ ಕೂರೋದ್ರ ಬದಲು ಸಿಕ್ಕಿರೋದನ್ನ ಮರಿಬಾರ್ದು ಆ್ಯಂಡ್ ಬಿಟ್ಕೊಡ್ಬಾರ್ದು. ನಾಳೆ ದಿನ ಅದು ಕೈ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಜೀವನದಲ್ಲಿ ಕೇಳಿ ಪಡ್ಕೊಂಡವ್ರಿಗಿಂತ ಕೇಳಿ ಕಳ್ಕೊಂಡವರೇ ಜಾಸ್ತಿ. ನಮ್ಮಿಂದ ಒಬ್ರಿಗೆ ಹರ್ಟ್ ಆಗಿದೆ ಅಂದರೆ ನಾವು ಅವ್ರ ಹತ್ರ ಸಾರಿ ಕೇಳಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಆಗ ಮಾತ್ರ ಜೀವನ ಮುಂದಕ್ಕೆ ಹೋಗುತ್ತೆ, ಇಲ್ಲಾಂದರೆ ನಿಂತಲ್ಲೇ ನಿಂತಿರುತ್ತೆ. ಕೆಲವೊಂದು ಸರ್ತಿ ನಾವು ಮಾಡಿಲ್ದಿರೋ ತಪ್ಪಿಗೆ ಮಾತುಗಳನ್ನ ಕೇಳಬೇಕಾಗತ್ತೆ. ಅದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಬಾರ್ದು. ಹಾಗೆ ಕೆಲವೊಂದ್ಸಲ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಾವು ಯಾರನ್ನೂ ಬ್ಲೇಮ್ ಮಾಡಬಾರ್ದು. ದೀಪ ಅವರೇ, ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರೋ ತಪ್ಪಿಗೆ ದಯವಿಟ್ಟು ನಮ್ಗೆ ಕ್ಷಮಿಸಿ. ಹಸ್ಬೆಂಡು, ಕೈಯೆಲ್ಲ ಅಮ್ಮಕ್ಕೆ ಕ್ಷಮೆ ಕೇಳ್ಬೇಡಿ. ನನ್ನಿಂದನೂ ತಪ್ಪಾಗಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳದೆ ದುಡುಕ್ಬಿಟ್ಟೆ. ಇನ್ನು ಮುಂದೆ ಯಾವತ್ತೂ ಹಂಗಾಗಲ್ಲ. ಪರವಾಗಿಲ್ಲ ಬಿಡಿ, ಯಾವುದೇ ಕಾರಣಕ್ಕೂ ನಮ್ಮ ಫ್ರೆಂಡ್ಶಿಪ್ ಹಾಳಾಗಬಾರ್ದು. ಅದಕ್ಕೆ ನಾನು ಬಂದು ಸಾರಿ ಕೇಳ್ತಾ ಇರ್ತಾರೆ. ಹಸ್ಬೆಂಡು, ಇದೆಲ್ಲ ಹೇಳ್ತಿದ್ದೀರಾ ಅಲ್ವಾ? ಇದೆಲ್ಲ ನೀವು ಮನಸ್ಸಿಂದ ಹೇಳ್ತಿದ್ದೀರಾ ಅಥವಾ ನನ್ನ ಜೊತೆ ಹಿಂಗೆ ಮಾತಾಡಿ ಅಂತ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಸತ್ಯ ಹೇಳ ಅಥವಾ ಸುಳ್ಳಿಂದ ನನ್ನನ್ನು ನಂಬಿಸ್ಲಾ ಅಂತ ಯೋಚನೆ ಮಾಡ್ತಿದ್ದೀರಾ ಹಸ್ಬೆಂಡು? ಅಲ್ಲ ರೀ, ಬೇರೆ ಯಾರೋ ಯಾಕೆ ಹೇಳಿ ಕಳಿಸ್ತಾರೆ? ನಾನೇ ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಾ ಇರೋದು. ನಿಮ್ಮ ಮುಖದಲ್ಲಿ ನಗು ಕಾಣಲಿಲ್ಲ ಅಂದರೆ ನಿಮ್ಮನ್ನು ನೋಡೋಕೆ ಬೇಜಾರಾಗುತ್ತೆ ರೀ. ಈಗ ದೇವ್ರ ಪ್ರತಿಮೆಗೆ ಅಲಂಕಾರ ಮಾಡಿದಾಗ ಬರೋ ಕಳೆನೇ ಬೇರೆ ಅಲ್ವಾ?